ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ದೇವರ ವಾಕ್ಯವನ್ನ ನಾವು ಕೇಳುವಂತವರಾಗಿರೋಣ. ನಿನ್ನೆಯಿಂದ ಬುಧವಾರ ಎಂಬುದಾಗಿ 40 ದಿವಸ ಉಪವಾಸಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇಡೀ ಲೋಕವನ್ನ ಈ 40 ದಿವಸ ಉಪವಾಸ ಮಾಡ್ತಾರೆ. ಆದರೆ ದೇವರಿಗೆ ಇಷ್ಟವಾದ ಉಪವಾಸ ಯಾವುದು ಎಂಬುದಾಗಿ ಅವರಿಗೆ ತಿಳಿದಿರುವುದಿಲ್ಲ. ಅದನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಲೋಕದಲ್ಲಿ ಹಲವಾರು ರೀತಿಯ ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. 1 ಟೈಮ್ ಮಾಡ್ತಾರೆ, 2 ಟೈಮ್ ಮಾಡ್ತಾರೆ, 3 ಟೈಮ್ ಮಾಡ್ತಾರೆ, ಇಡೀ 40 ದಿವಸನೂ ಮಾಡ್ತಾರೆ. ಕೆಲವರು ಶುಕ್ರವಾರ ಈ ವರ್ಷನೇ ಮಾಡ್ತಾರೆ. ಆದರೆ ಉಪವಾಸ ಅವರು ಮಾಡಿರುವಂತ ಆ ಉಪವಾಸಕ್ಕೆ ಫಲ ಇದೆಯಾ, ಆ ಉಪವಾಸ ದೇವರು ಇಷ್ಟಪಟ್ಟಿದ್ದಾನ ಇಲ್ವಾ ನಮ್ಮದು ಅವರಿಗೆ ಗೊತ್ತಾಗದೇ ಕಾರಣ ನಾನು ಅವರಿಗೆ ತಿಳಿಪಡಿಸಕ್ಕೆ ಇಷ್ಟಪಡ್ತೀನಿ. ನಾವು ಬೈಬಲ್ನಲ್ಲಿ ನೋಡೋದಾದ್ರೆ ಏಷ್ಯಾನ ಪ್ರವಾದನೆ ಗ್ರಂಥದಲ್ಲಿ 58ನೇ ಅಧ್ಯಾಯ 4ನೇ ವಚನದಲ್ಲಿ ನಮಗೆ ಹೀಗೆ ಹೇಳುತ್ತದೆ, ನಿಮ್ಮ ಉಪವಾಸದ ಫಲವೇನು ಎಂಬುದಾಗಿ. ಹೌದು ಪ್ರಿಯರೇ, ನೀವು ಮಾಡ್ತಿರುವ ಉಪವಾಸ ಫಲ, ಯಾರ್ಯಾರು ಉಪವಾಸ ಮಾಡ್ತಿರೋ ಅದರ ಫಲವೇನು, ಹೇಗೆ ಎತ್ತ ಎಂಬುದನ್ನ ನಾವು ಫಸ್ಟ್ ತಿಳಿಯುವಂತವರಾಗಿರಬೇಕು. ಯಾಕಂದ್ರೆ ನಮಗೆ ದೇವರು ಸುಮ್ಮನೆ ಉಪವಾಸ ಮಾಡಿರಿ ಅಂತ ಎಲ್ಲೂ ನಮ್ಗೆ ಹೇಳಿಲ್ಲ. ಉಪವಾಸನು ಆ ಥರ ಮಾಡಕ್ಕೆ ಹೋಗೋದು ಬೇಡ. ಉಪವಾಸ ಮಾಡುವುದಾದ್ರೆ ಅದೇ ಮತ್ತೇನು ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿರ್ತೀವಿ. 6ನೇ ಅಧ್ಯಾಯದ 6ನೇ ಅಧ್ಯಾಯ 16ನೇ ವಚನದಲ್ಲಿ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅವರು ತಾವು ಉಪವಾಸಗಳೆಂದು ಜನರಿಗೆ ತೋರೋದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳ್ಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡನು. ಪ್ರಿಯ ಸಹೋದರರೇ, ಈ ವಾಕ್ಯ ಏನಂತ ಹೇಳುತ್ತದೆ ಅಂದ್ರೆ, ನಾವು ಉಪವಾಸ ಇರುವಾಗ ಕಪಟಿಗಳಂತ ಇರಬಾರದು. ನಾವು ಜನರಿಗೆ ತೋರ್ಪಡಿಸುವಂತವರಾಗಿರದೆ ದೇವರಿಗೆ ಕಾಣುವ ರೀತಿಯಲ್ಲಿ ಇರಬೇಕು. ಅದು ಹೇಗೆ? ನಾವು ಏಷ್ಯನ್ ಬರೆದ ಪ್ರವಾದನೆ ಗ್ರಂಥದಲ್ಲಿ 58ನೇ ಅಧ್ಯಾಯದಲ್ಲಿ ನಾವು 4ನೇ ವಚನದಲ್ಲಿ 3ನೇ ವಚನದಲ್ಲಿ ನೋಡುವಾಗ, ನಾವು ಉಪವಾಸ ಮಾಡಿದ್ದೇವೆ, ನೀನು ಯಾಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ತಾರೆ. ಈಗ ನಿಮ್ಮ ಉಪವಾಸ ಅಂದುಕೊಳ್ತಾರೆ. ಪ್ರಿಯ ಸಹೋದರಿಯರೇ, ದೇವರಿಗೆ ಎಲ್ಲರೂ ಹೇಳೋದು ನಾನು ಉಪವಾಸ ಇದ್ದೀನಿ, ಹೀಗಿದ್ದೀನಿ, ಹಾಗಿದ್ದೀನಿ ಅಂತ ಹೇಳ್ಕೊಂಡು ಹೋಗೋದು ಅದು ಸರಿ ಇಲ್ಲ. ಅದು ಕಪಟಿಗಳಂತ ಆಗಿರ್ತೀವಿ. ಆದರೆ ದೇವರು ಯಾವುದನ್ನ ಉಪವಾಸನ ಮೆಚ್ಚುತ್ತಾನೆಂಬುದಾಗಿ ನಾವು ಆಗಿರುವುದಾದ್ರೆ ಈಗ ಹೇಳ್ತಾನೆ, ನಿಮ್ಮ ಉಪವಾಸ ದಿನದಲ್ಲಿ ನಿಮ್ಮ ದಿನನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತು ಕೇಳಿತೀರಿ. ನೋಡಿರಿ, ನಿಮ್ಮ ಉಪವಾಸವು ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಕೆಲವರು ಉಪವಾಸ ಮಾಡ್ತಾರೆ, ವ್ಯಾಜ್ಯ, ಕಲಹ, ಕೇಡಿನ ಗುದ್ದು, ಇದರ ವಿಷಯವಾಗಿ ನಾವು ಮಾತಾಡುವಾಗ ತುಂಬಾ ನಮ್ಮನ್ನ ದೇವರ ವಾಕ್ಯವ ನಮಗೆ ಏನು ಕಲಿಸುತ್ತದೆ ಎಂಬುದಾಗಿ ನೋಡುವಾಗ, ಇದರ ಅರ್ಥ ಏನಂದ್ರೆ, ವ್ಯಾಜ್ಯ ಅಂದ್ರೆ ಜಗಳ. ಯಾರು ಜಗಳ ಮನಸ್ಸಿನಲ್ಲಿ ಇಟ್ಕೋತಾರೋ, ಅವ್ರು ಹೆಂಗೆ, ಇವ್ರು ನೋಡಿ ಹಿಂಗೆ, ಉಪವಾಸವಿದ್ದು ಇವೆಲ್ಲ ಮಾಡ್ಬೇಕಾ? ಜಗಳನ ಮನಸ್ಸಿನಲ್ಲಿ ಇಟ್ಕೋಬೇಕಾ? ಕಲಹ ಅಂದ್ರೆ ಅಶಾಂತಿ, ಕುಟುಂಬದಲ್ಲಿ ಶಾಂತಿ ಇಲ್ಲದಿರುವಂತ ಮನಸ್ಸು ಇಟ್ಕೋಬೇಕಾ? ಕೇಡಿನ ಗುದ್ದು, ಕೋಪ, ದ್ವೇಷ, ನೋವು ಇವೆಲ್ಲ ಬೇಕಾ? ಅಲ್ಲ, ಉಪವಾಸ ಇರ್ಬೇಕಂದ್ರೆ ಇವೆಲ್ಲವನ್ನು ಬಿಡೋಕೆ ಮಾಡೋದು. ಕೆಲವರು ಉಪವಾಸ ಅಂದ್ರೆ ಎಣ್ಣೆ ಹೊಡೆದ್ ಬಿಡಬೇಕು, ಸಿಗರೇಟ್ ಹೊಡೆದ್ ಬಿಡ್ಬೇಕು,
ಬೇರೆದೆಲ್ಲ ಬಿಡ್ಬೇಕು ಅಂತ ಎಲ್ಲ ಇದ್ ಮಾಡ್ತಾರೆ. ಹೌದು ಪ್ರಿಯರೇ, ಅದು ಬಿಡ್ಬೇಕು, ಓಕೆ. ಅವ್ರು ಯಾವಾಗ ಬಿಡ್ತಾರೆ ಗೊತ್ತಾ? 40 ದಿವಸ ಉಪವಾಸಗಳ ಮುಗಿಯುವವರೆಗೆ ಮಾತ್ರ. ಅದಾದ್ಮೇಲೆ ಒಂದು 10 ದಿವಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗೆಲ್ಲ ಮಾಡಿದ್ರೆ ಅದು ಉಪವಾಸವಾಗಿರಲ್ಲ. ಅದು ದೇವರಿಗೆ ಇಷ್ಟವಾದ ಉಪವಾಸ ಅಲ್ವೇ ಅಲ್ಲ. ಅದು ಏನಂದ್ರೆ, ಅದು ಜಗಳವನ್ನ ತರುತ್ತೆ, ಕಲಹನ ತರುತ್ತೆ, ಆಮೇಲೆ ಕೇಡಿನ ಗುದ್ದವನ್ನು ತರುತ್ತೆ. ಏನಂದ್ರೆ ಜಗಳ, ಮನಸ್ಸಿನಲ್ಲಿ ಒಂದು ಜಗಳ, ಅಶಾಂತಿ, ಕೋಪ, ದ್ವೇಷ, ನೋವು, ಇಂಥವೆಲ್ಲವನ್ನ ತರುತ್ತೆ. ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟು ಇಡೀ ವರ್ಷವೆಲ್ಲ ನಾವು ಒಂದು ಮಾರ್ಪಟ್ಟಿ ಇರುವಂತದೇ ಉಪವಾಸ ಎಂಬುದಾಗಿ. ಉಪವಾಸ ಸುಮ್ಮನೆ ಊಟ ಬಿಟ್ಟು ಇರೋದು ಸರಿಯಲ್ಲ. ನಮ್ಗೆ ದೇವರು ಏನ್ ಹೇಳ್ತಾರೆ ಅಂದ್ರೆ, ಇಂಥ ಉಪವಾಸದಿಂದ ನಿಮ್ಮ ಪ್ರಾರ್ಥನೆ ನಾನು ಕೇಳೋದಿಲ್ಲ ಎಂಬುದಾಗಿ. ಖಂಡಿತವಾಗಿ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆ ಇಂಥ ಉಪವಾಸದಿಂದ ನಾವು ಪ್ರಾರ್ಥನೆ ಕೇಳಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಮೊದಲು ತಮ್ಮ ಸಹೋದರನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬಾ ಎಂಬುದಾಗಿ. ಸಹೋದರಿಯರೇ, ನೀವು ಸಹೋದರಿದ್ರೆ ಸಹೋದರರು ಹೊಂದಾಣಿಕೆ ಮಾಡ್ಕೊಂಡ್ರಿ, ಚೆನ್ನಾಗಿರ್ರಿ, ಪ್ರೀತಿಯಿಂದ ಇರ್ರಿ, ಅದನ್ನ ಮಾಡ್ಕೊಂಡು ಬರ್ರಿ. ಮತ್ತೆ 5:23-24 ಹೇಳುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಪಡಿಸುತ್ತೇನೆ. ಅದನ್ನು ಓದ್ತೀನಿ, 1 ನಿಮಿಷ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 'ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನು ಮತ್ತು ಮನಸ್ಸಿನಲ್ಲಿ ನಿನ್ನ ಮೇಲೆ ಏನು ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯು ಮುಂದೆಯೂ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಒಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ. ಹೌದು ಪ್ರಿಯರೇ, ನೀನು ಉಪವಾಸದ ಕಾಣಿಕೆ ಕೊಡ್ತಾ ಇದೀಯಾ? ನೀನು ನಿನ್ನ ಆತ್ಮವನ್ನು ಕುಂದಿದವನಾಗಿ ನೀನು ಕಾಣಿಕೆ ಕೊಡ್ತಾ ಇದೀಯಾ? ನಿನ್ನನ್ನು ನೀನು ಅರ್ಪಿಸ್ತಾ ಇದೀಯಾ? ಅಷ್ಟು ನಿನ್ನ ಸಹೋದರನಿಗಾಗಿ ನೀನು ಒಂದಾಗು ಎಂಬುದಾಗಿ. ಹೌದು ಪ್ರಿಯರೇ, ನಾವು ದ್ವೇಷ, ಕೋಪ, ನೋವು ಇವನ್ನೆಲ್ಲ ಇಟ್ಟುಕೊಂಡು ನಾವು ಉಪವಾಸ ಇದ್ದರೆ ದೇವರು ಮೆಚ್ಚೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದ್ರೆ ದೇವರಿಗೆ ಇಷ್ಟವಾದ ಉಪವಾಸ ಯಾವುದು ಎಂಬುದನ್ನು ನಾವು ತಿಳಿಯುವಂತವರಾಗಿರೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 58ನೇ ಅಧ್ಯಾಯದ 6-7ರಲ್ಲಿ ನಾವು ಹೀಗೆ ನೋಡ್ತೀವಿ ಎಂಬುದಾಗಿ. ನೋಡುವುದಾದ್ರೆ ಅದನ್ನು ಓದ್ತೀನಿ ನಿಮಗೆ. ಕೇಡಿನ ಬಂಧಗಳು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯನ್ನು ಕಂಡಾಗೆಲ್ಲ ಅವನಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಅವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇನು ನಿನಗೆ ಇಷ್ಟವಾದ ಉಪವಾಸವಲ್ಲವೇ? ಹೌದು ಪ್ರಿಯರೇ, ಇದು 6ನೇ ವಚನ 7ನೇ ವಚನದಲ್ಲಿ ನಮ್ಮನ್ನು ಹೀಗೆ ಕಲಿಸುತ್ತದೆ. ಇವನ್ನೆಲ್ಲ ನೀವು ಮಾಡುವಂತವರಾಗಿದೆ. ಕೇಡಿನ ಬಂಧನ ಉಚ್ಚಬೇಕು, ನೊಗದ ಕಣಿಗಳು ಕಳಚಬೇಕು, ಜಜ್ಜಿ ಹೋದವರನ್ನು ನೀನು ಬಿಡುಗಡೆ ಮಾಡಬೇಕು, ನೊಗಗಳನ್ನೆಲ್ಲ ಮುರಿಬೇಕು, ಹಸಿದವರಿಗೆ ಅನ್ನ ಹಾಕಬೇಕು, ಬಡವರಿಗೆ ಆಶ್ರಯ ನೀಡಬೇಕು, ಅವರಿಗೆ ಒದಿಸ್ಬೇಕು. ಇವುಗಳೇ ದೇವರಿಗೆ ಇಷ್ಟವಾದ ಉಪವಾಸ ಎಂಬುದಾಗಿ ವಾಕ್ಯದಲ್ಲಿ ನಮ್ಮನ್ನ ಕಲಿಸುತ್ತದೆ. ಕೇವಲ ಊಟ ಬಿಟ್ಕೊಂಡು ಅಂದ್ರೆ ಬಿಟ್ಟು ಉಪವಾಸ ಮಾಡಿದ್ರೆ ಅದು ಉಪವಾಸ ಅಲ್ಲ, ಅದು ಆಶೀರ್ವಾದ ಅಲ್ಲ. ಅದು ಏನಾಗ್ಬೇಕಂದ್ರೆ ಹೃದಯ ಶುದ್ಧಿ ಆಗ್ಬೇಕು, ಮನ ತಿರುಗಬೇಕು. ಪ್ರಿಯ ಸಹೋದರರೇ, ಫಸ್ಟ್ ಏನಂದ್ರೆ ಹೃದಯ ಶುದ್ಧ ಆಗ್ಬೇಕು, ಮನ ತಿರುಗಬೇಕು ಎಂಬುದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಮ್ಮ ಜೀವನದಲ್ಲಿ ಅನ್ವಯಗಳು ಏನು ಇರ್ಬೇಕು, ಹೇಗೆ ನಾವು ಅದು ಮಾದರಿ ಉಳ್ಳವರಾಗಿರ್ಬೇಕು, ಯಾವುದರಿಂದ ಅಂದ್ರೆ ನಮ್ಮನ್ನ ನಾವೇ ಪ್ರಶ್ನಿಸ್ಕೋಬೇಕು, ನಾವ್ ಹೇಗಿರ್ಬೇಕು ಅಂತ. ನೀವು ಉಪವಾಸ ಮಾಡಿದಾಗ ಯಾರನ್ನಾದ್ರೂ ದ್ವೇಷಿಸ್ತೀರಾ, ಇಲ್ಲ ಯಾರನ್ನಾದ್ರೂ ಮಾತುಗಳಲ್ಲಿ ನೋವೇನೋ ಮಾಡಿರೋದಾದ್ರೆ ಅವನ್ನೆಲ್ಲ ನೀವು ಬಿಟ್ಬಿಡ್ಬೇಕಾಗುತ್ತೆ. ಉಪವಾಸ ಇರುವಾಗ್ಲೂ, ಉಪವಾಸ ಮಾಡದೇ ಇರುವ ವರ್ಷವೆಲ್ಲ ನಾವು ಇರುವಾಗ್ಲೂ ನಾವೇನೋ ಯಾರಿಗಾರು ನೋವು ಮಾಡಿದ್ರೆ ಅವ್ರಿಗೆ ಸಾರಿ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಆದ್ರೆ ದೇವರ ಉಪವಾಸದ ಗುರಿ ಏನು? ದೇವರ ಉಪವಾಸದ ಗುರಿ ಏನಂದ್ರೆ, ದೇವರ ಉಪವಾಸದ ಗುರಿ ಏನು ಅಂದ್ರೆ ಇದಲ್ಲ. ನಿಮ್ಮ ಉಪವಾಸದ ಗುರಿ ಏನು?
ದೇವರ ಉಪವಾಸದ ಗುರಿ ಅಲ್ಲ, ನಿಮ್ಮ ಉಪವಾಸದ ಗುರಿ ಏನಂತ ನಿಮಗೆ ಗೊತ್ತಿರ್ಬೇಕು. ಏನಿರ್ಬೇಕು ಹೇಳು ಅಂದ್ರೆ, ನಾವು ಮಾಡಿದ ಒಂದು ಉಪವಾಸದಿಂದ ದೇವರ ಹೃದಯಕ್ಕೆ ಸ್ಪರ್ಶಿಸ್ಬೇಕು ಎಂಬುದಾಗಿ. ಹಲ್ಲೆಲೂಯ. ನಾವು ಮಾಡಿದ ಒಂದು ಉಪವಾಸ, ಆ ತ್ಯಾಗ, ಆ ಬಲಿದಾನ, ಕುಗ್ಗಿದ ಮನಸ್ಸು, ಎಲ್ಲವನ್ನ ಇಟ್ಟು ಮತ್ತೆ ಆತನು ಕೊಟ್ಟಂತ ಬಡವರಿಗೆ ಅನ್ನ ಹಾಕೋದು, 6ನೇ ವಚನ 7ನೇ ವಚನದಲ್ಲಿ ಹೇಳಿದ ಹಾಗೆ ಅವೆಲ್ಲ ನಾವು ಮಾಡಿದಾಗ, ಇದನ್ನೆಲ್ಲ ಮಾಡಿದಾಗ ದೇವರಿಗೆ ಸ್ಪರ್ಶಿಸಬೇಕು, ಹೃದಯಕ್ಕೆ ಸ್ಪರ್ಶಿಸಬೇಕು. ಆಗ ನಮ್ಮ ಹೃದಯನು ಬದಲಾವಣೆ ಆಗ್ತದೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಉಪವಾಸ ಗುರಿ ಏನಂದ್ರೆ ದೇವರನ್ನು ಸ್ಮರಿಸಬೇಕು, ನಮ್ಮ ಹೃದಯನ ಬದಲಾಯಿಸಬೇಕು. ಆಗ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಯೆಶಾಯ 58:8 ಹೇಳ್ತದೆ, ಏನ್ ಹೇಳ್ತದೆ ಗೊತ್ತಾ? ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಹೌದು, ಇವೆಲ್ಲವನ್ನು ನಾವು ಮಾಡಿದಾಗ ಒಂದು ಆಶೀರ್ವಾದ, ಒಂದು ಬೆಳಕಾಗಿ ನಿಮ್ಮ ಕುಟುಂಬದಲ್ಲಿ ಬರುತ್ತೆ. ಕುಟುಂಬದಲ್ಲಿ ಬೆಳಕು ಬಂತು ಅನ್ಕೊಂಡ್ರಿ, ಅವಾಗ ಕತ್ತಲು ಮಾಯವಾಗುತ್ತೆ. ಕತ್ತಲು ನಿಮ್ಮ ಕುಟುಂಬದಲ್ಲಿ ಇರಲ್ಲ, ನಿಮ್ಮ ಜೀವನದಲ್ಲಿ ಇರಲ್ಲ. ನಿಮ್ಮ ಯಾವುದೇ ಸಂದರ್ಭದಲ್ಲಿ ಆ ಕತ್ತಲು ಅನ್ನೋದು ನಿಮ್ಮಲ್ಲಿ ಇರಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತೆ ನೀವೇನಾದ್ರೂ ಪ್ರಾರ್ಥನೆ ಮಾಡೋದಾದ್ರೆ ಆ ಪ್ರಾರ್ಥನೆಗೆ ಒಂದು ಉತ್ತರವನ್ನ ನೀವು ಕಾಣುವಂತವರಾಗಿರ್ತೀರಿ. ಮತ್ತಿನ್ನೊಂದು, ದೇವರ ಮಹಿಮೆಯನ್ನು ನೀವು ಕೂಡ ಕಾಣುವಂತವರಾಗಿರ್ತೀರಿ. ಸುಮ್ಮನೆ ಏನೋ ಎಲ್ಲವನ್ನು ಇಟ್ಕೊಂಡು ಉಪವಾಸ ಮಾಡೋದ್ರಿಂದ ಯಾವ ಲಾಭ ಇಲ್ಲ, ಯಾವ ಪ್ರಯೋಜನವಿಲ್ಲ. ಆತರ ಮಾಡಕ್ ಹೋಗಬೇಡಿ. ಉಪವಾಸದ ಸತ್ಯ ಏನು ಗೊತ್ತಾ? ನಿಮ್ಮಲ್ಲಿ ಇರ್ಬೇಕಾಗಿರೋದು ಏನು ಗೊತ್ತಾ? ವಿನಯ, ಪ್ರೀತಿ, ಕ್ಷಮೆ, ದಯೆ ಇವೆಲ್ಲ ಇರಬೇಕು. ಆವಾಗ ನೀವು ಮಾಡಿದ ಉಪವಾಸಕ್ಕೆ ಒಂದು ಲಾಭ, ಪ್ರತಿಫಲ ಸಿಗುವಂತದ್ದಾಗಿರುತ್ತೆ. ಒಂದು ಹೇಳ್ತೀನಿ ಕೇಳ್ರಿ, ಉಪವಾಸದಿಂದ ದೇವ್ರನ್ನ ಬದಲಾಯಿಸಕ್ಕಾಗಲ್ಲ, ಆದ್ರೆ ನಮ್ಮ ಹೃದಯ ಮಾತ್ರ ಬದಲಾವಣೆ ಮಾಡ್ಕೊಳ್ಳೇಬೇಕು. ಏನು? ಉಪವಾಸದಿಂದ ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ಬೇಕು ಅಲ್ವಾ? ಹಾಗಾಗಿ ಉಪವಾಸ ಮಾಡಿರುವವರೆಲ್ಲರೂ ದಯವಿಟ್ಟು ಉಪವಾಸ ಮಾಡುವಾಗ ನಿಮ್ಮ ಒಂದು ಹೃದಯವನ್ನ ಬದಲಾಯಿಸ್ಕೊಳ್ಬೇಕು. ಇನ್ನು ಮುಂದೆ ನೀವು ಒಂದ್ಸಲ ಉಪವಾಸ ಇದ್ರೆ ಆಯ್ತು, ಮತ್ತೆ ಮತ್ತೆ ನೀವು ಉಪವಾಸ ಇದ್ದು ಮನ ತಿರುಗೋದು, ಬೈಯೆಲ್ಲ ಹರ್ಕೊಳ್ಳೋದು, ಖರ್ಚ್ಕೊಳ್ಳೋದು, ತಲೆ ಕಿಚ್ಕೊಳ್ಳೋದು ಮಾಡೋದು ದೇವರಿಗೆ ಇಷ್ಟ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಹಾಗೆ 5ನೇ ವಚನದಲ್ಲಿ ನಾವು ನೋಡುವಾಗ 58:5 ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವೋ ಇಂಥದೋ, ಒಬ್ಬನು ಜೊಂಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಇದು ಇಷ್ಟ ಇಲ್ಲ. ಲೋಕಿ ನೋಡ್ಕೊಂಡು ಮೈಯೆಲ್ಲ ಕರ್ಚ್ಕೊಂಡು ನಾನು ಉಪವಾಸ ಇದ್ದೀನಿ ಅಂತ ಹೇಳ್ಕೊಳ್ಳುವಂಥದ್ದು ಉಪವಾಸ ಈತನಿಗೆ ಇಷ್ಟ ಇಲ್ಲ. ನಿಮ್ಮ ಮನಸ್ಸು ತಿರುಗಬೇಕು, ನೀವು ಹೃದಯ ಬದಲಾವಣೆ ಆಗ್ಬೇಕು. ನಿಮ್ಮ ಒಂದು ಮನಸ್ಸಿನ, ನಿಮ್ಮ ಕುಟುಂಬದಲ್ಲಿ ವಿನಯ, ಪ್ರೀತಿ, ಕ್ಷಮೆ, ದಯೆ, ಸಂತೋಷ ಇವೆಲ್ಲವನ್ನು ಕಾಣ್ತಾ ಇದ್ರೆ ಅವಾಗ ನೀವು ಮಾಡಿರೋ ಉಪವಾಸ ಖಂಡಿತವಾಗಿ ಪ್ರತಿಫಲವನ್ನ ಉಂಟು ಮಾಡುತ್ತದೆ. ಇದೇನು ವರ್ಷ ಮಾಡುವಂಥದ್ದಲ್ಲ, ನಿಮಗಾಗಿ ಮಾಡುವಂತ ಇದು ಉಪವಾಸವಾಗಿರುವುದಾದ್ರೆ ನೀವು ಚೇಂಜ್ ಆಗ್ಬೇಕು. ನೀವು ಇನ್ನೊಬ್ಬರಿಗೆ ಪ್ರಾರ್ಥನೆ ಉಪವಾಸ ಇರ್ಬೋದಾದ್ರೆ ಅದು ಆಲ್ರೆಡಿ ನಿಮ್ಮಲ್ಲಿ ಎಲ್ಲವೂ ಇರ್ತಾವಲ್ಲ, ನೀವು ಮಾಡಿ ಯಾವಾಗಾದ್ರೂ ಉಪವಾಸ ಮಾಡ್ರಿ. ಅವಾಗ ಯಾರಿಗಾದ್ರೂ ಮಾಡ್ರಿ. ಈ ನಾನು ಅಣ್ಣನಿಗಾಗಿ ಮಾಡ್ತಿದ್ದೀನಿ, ತಂಗಿಗಾಗಿ ಮಾಡ್ತೀನಿ, ಸಭೆಗಾಗಿ ಮಾಡ್ತಿದ್ದೀನಿ, ಚರ್ಚ್ಗಾಗಿ ಮಾಡ್ತಿದ್ದೀನಿ, ಯಾರಿಗಾದ್ರೂ ನನ್ನಗೋಸ್ಕರ ನಾನು ಉಪವಾಸ ಇರ್ತಿದ್ದೀನಿ ಅಂತ ಒಂದು ಉಪವಾಸ ನೀವು ಪ್ರಾರ್ಥನೆ 2 ಇದ್ರೆ ಅವಾಗ ಏನಾಗುತ್ತೆ ಗೊತ್ತಾ? ನೀವು ಮಾಡಿರೋ ಉಪವಾಸಕ್ಕೆ ಪ್ರತಿಫಲ. ನೀವು ಉಪವಾಸ ಇದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಈ ನನ್ನ ಮಗ ಕೇಳಿದನಲ್ಲ ಕೊಟ್ಬಿಡ್ತೀನಿ, ಈ ನನ್ನ ಮಗ ಈ ವಾಕ್ಯದಲ್ಲಿ ನನಗೆ ನಡೆದ್ನಲ್ಲ, ಈ ತರ ಮಾಡ್ತಾ ಇದ್ದಾನಲ್ಲ, ಆ ವಾಕ್ಯ ತಕ್ಕ ಹಾಗೆ ಇದ್ದಾನಲ್ಲ, ನಾನು ಹೇಳಿದ ಹಾಗೆ ಆತನ ಮಾರ್ಗದಲ್ಲಿ ಇದ್ದಾನಲ್ಲ, ನನ್ನ ಮಾರ್ಗದಲ್ಲಿ ಇದ್ದಾನಲ್ಲ ಅಂತ ದೇವರು
ತಿಳ್ಕೊಂಡು ನೀವು ಮಾಡಿದ ಒಂದೇ ಒಂದು ಟೈಮ್ ಉಪವಾಸ ಇದ್ರು ಸಾಕು. ಒಂದು ಟೈಮ್ ಪ್ರಾರ್ಥನೆಗೆ, ಒಂದು ಟೈಮ್ ಉಪವಾಸಗೆ ಅದು ಬೆಲೆ ಬಾಳುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಉಪವಾಸ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಹೃದಯ ಚೇಂಜ್ ಆಗಬೇಕು, ಮನಸಾಂತರ ಹೊಂದಬೇಕು. ನೀವು ಮಾಡಿದಂತ ಹೃದಯದ ಒಂದು ಉಪವಾಸ ಬದಲಾವಣೆ ಇರುವುದು ಉಪವಾಸ ಅದು ಆಗಿರ್ಬೇಕೆಂಬುದಾಗಿ ನಾನು ನಿಮಗೆ ತಿಳಿಪಡಿಸುತ್ತೇನೆ. ಸರಿ, ನೀವೆಲ್ಲರೂ 40 ದಿವಸ ಉಪವಾಸ ಮಾಡಿರಿ, ಆದ್ರೆ ನಿಮ್ಮ ಹೃದಯ ಮಾತ್ರ ಬದಲಾವಣೆ ಮಾಡಿಕೊಳ್ಳಬೇಕು. ಯಾವ ಕುಟುಂಬದಲ್ಲೂ ಕಲಹ, ವ್ಯಾಜ್ಯ, ಕೇಡಿನ ಗುದ್ದು ಇವೆಲ್ಲ ಏನು ಇರಬಾರ್ದು. ಕೆಟ್ಟದ್ದು ಯಾವುದು ಇರಬಾರ್ದು. ಎಲ್ಲವನ್ನು ಬಿಟ್ಟು ಪ್ರೀತಿಯಿಂದ, ವಿನಯದಿಂದ, ಕ್ಷಮೆಯಿಂದ, ದಯೆಯಿಂದ ಇರುವಂತವ ನಿಮ್ಮ ಕುಟುಂಬವಾಗಿದ್ರೆ ನಿಜವಾಗ್ಲೂ ನೀವು ಮಾಡಿದ ಒಂದು ದಿವಸ ಉಪವಾಸವು ಅದು ಪ್ರತಿಫಲಕ್ಕೆ ಜೀವನ ಪೂರ್ತಿಗೂ ಪ್ರತಿಫಲ ಕೊಡುವಂತಾಗಿರದೆ ಫಲವಂತವರ ಭರಿತವಾಗಿರದೆ ಎಂಬುದಾಗಿ ನಾವು ನಿಮಗೆ ತಿಳಿಪಡಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಹೇಳಿಕೊಡುವಂತ ಪ್ರಾರ್ಥನೆ ನೀವು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ, ನಾ ಹೇಳಿದ ಹಾಗೆ ನೀವು ಮಾಡಿರುವುದಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಾನು ಹೇಳಿದಾಗೆ ನೀವು ಹೇಳಿ. ಪ್ರಿಯ ಪರಲೋಕ ತಂದೆಯೇ, ಇಂದು ನಿನ್ನ ವಾಕ್ಯದ ಮೂಲಕ ನಮಗೆ ಬೋಧಿಸಿದಕ್ಕಾಗಿ ಧನ್ಯವಾದಗಳು ಕರ್ತನೆ. ನಾವು ಅನೇಕ ಬಾರಿ ಹೊರಗೆ ಏನು ಮಾಡುತ್ತೇವೆ, ಆದರೆ ನಮ್ಮ ಹೃದಯ ಶುದ್ಧವಾಗಿರದು. ನಮ್ಮೊಳಗಿನ ಕಲಹ, ಕೋಪ, ದೋಷಗಳು ತೆಗೆದು ಹಾಕು. ನಮಗೆ ಪ್ರೀತಿ, ದಯೆ, ಕ್ಷಮೆ ತುಂಬಿಸು. ನಮ್ಮ ಉಪವಾಸ ನಿನ್ನ ಹೃದಯ ಸ್ಪರ್ಶಿಸುವಂತದಾಗಿರಲಿ. ನಮ್ಮ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಗೆ ಏರಲಿ. ನಮ್ಮ ಜೀವಮಾನದಲ್ಲಿ ಬೆಳಕು ಉದಯವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಎಂಬುದಾಗಿ ಇದನ್ನ ನೀವು ಹೇಳುವುದಾದ್ರೆ ನಿಮ್ಮ ಹೃದಯದಲ್ಲಿ ಆ ದೇವರು ನೆಲೆಸುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ತುಂಬಿರಲಿ. ಹಾಗಾಗಿ ನೀವು ಯಾವಾಗಲೂ ಏನೇ ಮಾಡಿರುವುದಾದ್ರೂ ಅದು ಬೈಬಲ್ ಪ್ರಕಾರವಾಗಿ ನೀವು ಮಾಡುವುದಾದ್ರೆ ನಿಜವಾಗ್ಲೂ ನಿಮ್ಮ ಕುಟುಂಬವು ಸಮೃದ್ಧಿ, ಅಭಿವೃದ್ಧಿಯಲ್ಲಿ, ಒಂದು ಆಶೀರ್ವಾದದಲ್ಲಿ ತುಂಬಿ ತುಳುಕುತ್ತದೆ. ನೀವೇನೇ ಬೇಡಿದ್ರೂ ಅದು ದೇವರು ಪ್ರತ್ಯುತ್ತರವಾಗಿ ಕೊಡುವಂತವನಾಗಿದ್ದಾನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರಿಗೂ, ಕುಟುಂಬಕ್ಕೂ ಆಶೀರ್ವಾದ ಉಂಟಾಗಲಿ. ಅವರ ಸಾಲಗಳು ತೀರಲಿ, ಅವರ ನೋವುಗಳು ನೀಗಲಿ, ಅವರ ಒಂದು ಕಾಯಿಲೆ, ರೋಗ ರುಜುಗಳು ದೇವರು ಅವನು ಸೌಖ್ಯಗೊಳಿಸಲಿ, ಬಿಡುಗಡೆ ಕೊಡಲಿ. ಹೀಗೆ ನಾನು ಪ್ರಾರ್ಥಿಸುವಂತವನಾಗಿರುತ್ತೇನೆ. ಈ ವಿಡಿಯೋದಿಂದ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ದೇವರು ಇನ್ನೊಬ್ಬರಿಗೆ ತಿಳಿಸತಕ್ಕ ಹಾಗೆ ಈ ವಾಕ್ಯ ನಿಮಗೆ ಇಷ್ಟವಾಗಿದ್ರೆ ಈ ವಾಕ್ಯದಿಂದ ಇನ್ನೊಬ್ಬರಿಗೆ ತಿಳಿಸಿ, ಅವರಿಂದ ಒಂದು ಅಭಿಪ್ರಾಯ ಕೇಳುವಂತವರಾಗಿರ್ರಿ. ಅವರು ಬದಲಾವಣೆ ಆಗ್ಲಿ. ಉಪವಾಸದಿಂದ, ಅವರ ಪ್ರಾರ್ಥನೆಯಿಂದ, ಅವರ ನಡವಳಿಕೆಯಿಂದ ಎಲ್ಲರೂ ಈ ಲೋಕದಲ್ಲಿ ಒಳ್ಳೆಯವರಾಗಿ ಬಾಳವರಾಗಿರೋಣ. ಗಾಡ್ ಬ್ಲೆಸ್ ಯು. ಆಮೆನ್.